ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ರಾಮನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಮನಗರ, ಜಿಲ್ಲಾ ನ್ಯಾಯಾಂಗ ಔಟ್ಲೇವ್ಡ್ ಇಂಡಿಯಾ ಫೌಂಡೇಶನ್ ಬೆಂಗಳೂರು, ವಕೀಲರ ಸಂಘ ರಾಮನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಪಂಚಾಕ್ಷರಿ ಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಮತಿ ಸವಿತಾ ಪಿಆರ್, ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಕೆ ಕೆಂಪಯ್ಯ, ಕಾರ್ಯದರ್ಶಿ ಟಿಎಂ ಚಂದ್ರಶೇಖರ್, ತರಬೇತುದಾರರಾದ ಕುಮಾರಿ ಎಲ್ಎನ್ ನಿಹಾರಿಕಾ ನಾಯ್ಡು, ಕುಮಾರಿ ಶಮಾರ್ ಅವರುಗಳು ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಸ್ವಯಂ ಸೇವಕರು ಅಂತಂದಾಗ ಫಾರ್ ಎಕ್ಸಾಂಪಲ್ ನಿಮಗೆ ಚಿಕ್ಕದಾಗಿ ಹೇಳ್ತೀನಿ, ಯಾರೋ ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ. ಅಗ್ರಿಮೆಂಟ್ ಮಾಡಿಕೊಟ್ಟಿರೋರು ಸೇಲ್ಡೀಡ್ ಮಾಡ್ಕೊಡೋಕ್ಕೆ ಬರಲ್ಲ. ಆಗ ನೀವು ಒಂದು ಕೇಸ್ ಹಾಕೋತೀರ. ಕೇಸ್ ಹಾಕೊಂಡಂಥ ಸಂದರ್ಭದಲ್ಲಿ ಕೋರ್ಟ್ ಬಂದು ಇವಕ್ಕೆ ಪತ್ರ ಬರ್ಕೊಡ್ತದೆ ಅಂತ ಹೇಳ್ತಾರೆ. ಆಗ ನ್ಯಾಯಾಧೀಶರು ಹೋಗಲ್ಲ. ಅಲ್ಲಿ ಒಬ್ಬರು ಅಪಾಯಿಂಟ್ಮೆಂಟ್ ಆಫ್ ಕಮಿಷನರ್ ಅಂತ ಮಾಡ್ತಾರೆ. ನ್ಯಾಯಾಧೀಶರಿಗೆ ಎಷ್ಟು ಗೌರವ ಇರುತ್ತೋ ಅವರು ನೇಮಿಸಿದಂಥ ಇವ್ರಿಗೆ ಅಷ್ಟೇ ಗೌರವ ಇರುತ್ತೆ. ಅದೇ ರೀತಿ ನೀವು ಮಾಡೋವಂಥ ಕೆಲಸಕ್ಕೆ ಏನು ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ವಹಿಸ್ತಾರೋ ಆ ಪೋಸ್ಟಿಂಗ್ಸ್ನವರೇ ಮಾಡೋಷ್ಟೇ ಕೆಲಸನ ನೀವು ಮಾಡ್ತಾ ಇರ್ತೀರಿ. ಅಲ್ಲಿ ನೀವಿರ್ತೀರ ಅಷ್ಟೇ, ಬಟ್ ಕೆಲಸ ಎಲ್ಲ ಮೇಡಮ್ ಇದೇ ಇರ್ತದೆ. ಅಂತಂದರೆ ಯಾವುದೇ ಒತ್ತಡಕ್ಕೆ ಒಳಗಾಗದೇನೆ ಏನಂತಂದರೆ ನಾವು ಸಮಾಜಕ್ಕೆ ಒಂದು ಈಗ ನೀವೆಲ್ಲ ವಾಲಂಟ್ರೀಸ್ ಆಗಿ ವರ್ಕ್ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ವಾಲಂಟ್ರೀಸ್ ಆಗಿ ವರ್ಕ್ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಒತ್ತಡಕ್ಕೆ ಒಳಗಾಗದೇನೆ ನಿಮ್ಮ ಕೆಲಸ ಕಾರ್ಯನ ಸುಗಮವಾಗಿ ಮಾಡಲಿಕ್ಕೆ ನೀವು ಜಾಸ್ತಿ ಒತ್ತು ನೀಡಬೇಕಾಗುತ್ತೆ. ಇಲ್ಲಿ ಒಂದು ಬಹಳ ಪ್ರಮುಖವಾದಂಥ ಒಂದು ವಿಚಾರ ಏನಂತಂದರೆ, ನಾವು ಶಾಂತಿಯುತವಾಗಿ ಬದುಕಬೇಕು ಅಂತಂತಂದರೆ ನಮ್ಮದೇ ಆದ ಒಂದು ಕಾನೂನುಗಳು ಮಾಡ್ಕೊಂಡಿದ್ದೀವಿ. ಆ ಕಾನೂನಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ನ್ಯಾಯಾಲಯಗಳು ಅಂತಿದ್ದಾವೆ. ಬಹುಶಃ ನೀವು ಒಂದು ಕ್ಷಣ ಯೋಚನೆ ಮಾಡಿ, ಈ ನ್ಯಾಯಾಲಯದ ವ್ಯವಸ್ಥೆ ಇಲ್ಲ ಅಂದಿದ್ರೆ ಬಹುಶಃ ಸಮಾಜದಲ್ಲಿ ಬಹಳಷ್ಟು ಅಲ್ಲೋಲ ಕಲ್ಲೋಲಗಳು, ದಂಗೆಗಳು, ಗಲಭೆಗಳು, ಎಂಥದ್ದು ಸೃಷ್ಟಿಯಾಗುವಂಥ ಕಾರ್ಯಕ್ರಮಗಳು, ಎಂಥದ್ದು ಸೃಷ್ಟಿಯಾಗುವಂಥ ಸಮಯ ಸಂದರ್ಭಗಳು ಬರ್ತಾ ಇತ್ತು. ಆದರೆ ಇದೆಲ್ಲವನ್ನು ನಿಯಂತ್ರಣ ಮಾಡ್ತಾ ಇರೋದು ಯಾರೀಗ ಅಂತಂದರೆ ನಮ್ಮ ನ್ಯಾಯಾಂಗ ಇಲಾಖೆ. ಯಾಕೆ ನಾನು ನಿಮ್ಮ ಈ ಸಂದರ್ಭದಲ್ಲಿ ನಿಮಗೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ನಾನು ತುಂಬ ಖುಷಿ ಆಗ್ತದೆ ನಾನು ನೋಡ್ತಿದ್ರೆ ಬಹುಶಃ ಎಲ್ಲಿವರೆಗೆ ಹೋಗ್ತಾ ಇದೆ ನ್ಯಾಯಾಂಗ ವ್ಯವಸ್ಥೆ ಅಂತಂದರೆ, ನಿಮ್ಮಗಳಿಗೆ ನಮ್ಮ ಏನು ಈ ಪದವಿಗಳು ಪಡ್ಕೊಂಡು ಈ ನ್ಯಾಯಾಧೀಶರು ಒಂದು ಒಳ್ಳೆಯ ಸ್ಥಾನಮಾನ ಪಡ್ಕೊಂಡಿರ್ತಂಥ ಒಂದು ವಿಚಾರವನ್ನು ನಿಮ್ಗಳಿಗೆ ಆಗ್ತಿದ್ದಾರೆ, ನಿಮ್ಮ ಹೆಗಲಿಗೆ ಆಗ್ತಿದ್ದಾರೆ. ಅದರ ಅರ್ಥ ಏನಂತಂದರೆ, ನೀವುಗಳು ಸಹ ನಮ್ಮ ಏನು ಈ ತರಬೇತುದಾರಿದ್ದಾರೆ, ಈ ತರಬೇತುದಾರಿಗಳು ಬಂದು ನೀವು ನ್ಯಾಯದಾನವನ್ನು ಹೇಗೆ ಒದಗಿಸ್ಕೊಡ್ಬೇಕು, ಸಮಾಜದಲ್ಲಿ ನ್ಯಾಯನೀತಿಯನ್ನು ಹೇಗೆ ನಡ್ಕೋಬೇಕು, ಸಮಾಜದಲ್ಲಿ ನಡ್ತಕ್ಕಂಥ ಈ ಕೃತ್ಯಗಳು, ಈ ಕೆಟ್ಟದ ವಿಚಾರಗಳು ಅಂತ ಹೇಗೆ ದೂರ ಇರಿಸಬೇಕು ಜನಗಳನ್ನ ಅನ್ನೋ ವಿಚಾರದ ಬಗ್ಗೆ ಬಹುಶಃ ಇವತ್ತು ನಿಮಗೆ ಅವ್ರು ತರಬೇತಿ ಕೊಡ್ತಿದ್ದಾರೆ. ನೀವು ಈ ಒಂದು ತರಬೇತಿನ ಪರಿಪೂರ್ಣವಾಗಿ ಬಳಸ್ಕೊಂಡು ಅದನ್ನು ಸ್ಪಷ್ಟವಾಗಿ ತಿಳ್ಕೊಂಡು, ಯಾಕೆ ನೀವೆಲ್ಲ ಹೇಳ್ತಿದ್ದೀನಿ ಅಂತಂತಂದರೆ, ನಾವು ಯಾವಾಗ ಸಮಾಜಮುಖಿಯಾಗಿ ಈ ಎಲ್ಲರೂ ನನ್ನವರು, ಎಲ್ಲರೂ ಶಾಂತಿಯಿಂದ ಬದುಕಬೇಕು ಅಂತ ಒಂದೇ ಒಂದು ಅಂಶ ಹೇಳ್ಕೊಂಡು ಬರ್ತಿದೆ ಅಂತಂತಂದರೆ, ಯಾರಿಗೂ ಅನ್ಯಾಯ ಆಗಬಾರ್ದು, ನ್ಯಾಯದಲ್ಲೇ ಬದುಕಬೇಕು, ನ್ಯಾಯವನ್ನೇ ನೀಡಬೇಕು ಅನ್ನೋ ಯೋಚನೆ ಎಲ್ಲಿದೆ ಅಂತಂದರೆ ಅದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ಸೊ ಈ ದಿವಸದಲ್ಲಿ ನಾವು ನೀವೆಲ್ಲ ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೂತಿದ್ದೀವಿ. ಹಾಗಾಗಿ ನೀವು ಜವಾಬ್ದಾರಿ ಎಷ್ಟು ಮಟ್ಟಿಗಿದೆ ಅಂತಂದರೆ, ಒಬ್ಬ ನ್ಯಾಯಾಧೀಶರುಗಳು ಏನೆಲ್ಲ ಕಾರ್ಯಕ್ರಮ ಮಾಡ್ತಾರೆ, ಏನು ನಡ್ಕೊಳ್ತಾರೆ, ಅದೇ ರೀತಿಯಲ್ಲಿ ನೀವು ತರಬೇತಿ ತಿಳ್ಕೊಂಡು ಆ ರೀತಿಯಲ್ಲಿ ನಡ್ಕೋಬೇಕಾದ್ರೆ ಸಮಾಜದಲ್ಲಿ ಇದು ಅದ್ಭುತವಾದ ಕೆಲಸಗಳನ್ನು ನಿಮ್ಮ ಸಹಕಾರದಿಂದ ಮಾಡ್ತಾ ಇದೆ. ಇದು ನನ್ನ ಒಬ್ಬಳದ್ದೇ ಇದು ಹೆಗ್ಗಳಿಕೆ ಅಲ್ಲ. ನಾನೀಗ 1.5 ವರ್ಷದಿಂದ ಈ ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ನೋಡಿರೋ ಪ್ರಕಾರ ಅತಿ ಹೆಚ್ಚಿನ ಪ್ಯಾರಾಲೀಗಲ್ ವಾಲಂಟಿಯರ್ಸು ನಮಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಶಾಲೆಗಳ ಇದು ಮಾಹಿತಿ ಕೊಡುವಂಥದ್ದಿರ್ಬೋದು, ಅಥವಾ ಅಂಗನವಾಡಿಯಲ್ಲಿ
ಕೆಲವೊಂದು ಲೋಪದೋಷಗಳಿರುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಕೊಡುವಂಥದ್ದು ಇರ್ಬೋದು, ಅಥವಾ ಲೇಬರ್ ಏನು ಅಸಂಘಟಿತ ಲೇಬರ್ಸ್ ಅಂತ ಇರ್ತಾರೆ, ಕಾರ್ಮಿಕರು, ಅವರಿಗೆ ಲೇಬರ್ ಕಾರ್ಡ್ ಮಾಡಿಕೊಡುವಂಥದ್ದು ಇರ್ಬೋದು. ಹಾಗೆ ಬುಡಕಟ್ಟು ಜನಾಂಗದ ಅಲ್ಲಿರುವಂತಹ ಮಕ್ಕಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಅವರಿಗಿರುವ ಸಮಸ್ಯೆಯನ್ನು ನಮ್ಮ ಪ್ರಾಧಿಕಾರಕ್ಕೆ ತಿಳಿಸಿ ಅದನ್ನು ಪರಿಹರಿಸುವಂತಹ ಒಂದು ಕೆಲಸವನ್ನು ಮಾಡೋದಿರ್ಬೋದು. ಸೊ ಇದು ಈ ನನ್ನ ಕೆಲಸದ ಅವಧಿಯಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅದೇ ರೀತಿ ನಾವು ಈ ಕಾರ್ಯಾಗಾರಕ್ಕೆ ಸ್ವಯಂ ಸೇವಕರಾಗಿ ನಾವು ಪತ್ರಿಕೋದ್ಯಮದವರನ್ನು ಕೂಡ ನಾವು ಸೇರಿಸ್ಕೊಂಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಕೆಲಸ ಈಗ ಮಾಡೋದನ್ನು ನಮ್ಮ ಪ್ರಾಧಿಕಾರದಲ್ಲಿ ಏನು ಕೆಲಸ ಆಗ್ತಾಯಿದೆ ಅನ್ನೋದನ್ನು ಹೊರ ಜಗತ್ತಿಗೆ ತೋರಿಸೋರು ಪತ್ರಿಕೆಯವರು. ಸೊ ನಾವು ಮಾಡಿದ ಕೆಲಸಗಳು ಪತ್ರಿಕೆಯಲ್ಲಿ ಪ್ರಚಾರಗೊಂಡ್ರೆ ಅತಿ ಹೆಚ್ಚಿನ ಜನರಿಗೆ ನಮ್ಮ ಪ್ರಾಧಿಕಾರ ಏನು ಕೆಲಸ ಮಾಡ್ತಾಯಿದೆ, ಹೇಗೆ ಕೆಲಸ ಮಾಡ್ತಾಯಿದೆ ಅನ್ನೋದರ ಬಗ್ಗೆ ಅವರಿಗೆ ಅರಿವು ಮೂಡುತ್ತದೆ. ಹಾಗೆ ನನಗೆ ಆ್ಯಸ್ ಅ ಜುಡಿಷಿಯಲ್ ಆಫೀಸರ್ ನಾನು 10 ವರ್ಷ ನಾನು ನ್ಯಾಯಾಧೀಶರಾಗಿ ಬೆಂಚ್ ವರ್ಕೇ ಮಾಡಿದೆ. ಲಕ್ಕಿಲಿ ನನಗೆ ಫಸ್ಟಿಗೆ ಅನಿಸಿತು, ಏನಪ್ಪ ಇದು ಪ್ರಾಧಿಕಾರಕ್ಕೆ ಹಾಕಿಬಿಟ್ಟಿದ್ದಾರೆ, ನಮ್ಮನ್ನು ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಅಂತ ಅನಿಸ್ತು. ಫಸ್ಟಿಗೆ ನಮಗೆ ಇದು ಒಂಥರ ಎಕ್ಸಿಕ್ಯೂಟಿವ್ ವರ್ಕ್, ಜನರ ಜೊತೆ ಮಿಂಗಲ್ ಆಗೋದು. ನಾವು ಎಷ್ಟು ಜನರ ಜೊತೆ ಬೆರಿತೀವೋ ಅಷ್ಟು ನಮಗೆ ಅವರಿಂದ ಮಾಹಿತಿಗಳು ಸಿಗ್ತಾ ಹೋಗ್ತದೆ. ಕೋರ್ಟ್ ಥರ ಅಲ್ಲ ಇದು ಕೆಲಸ. ಸೊ ಫಸ್ಟಿಗೆ ಒಂಥರ ಅನಿಸ್ತು ನನಗೆ, ಏನು ಇದು ಹೇಗೆಪ್ಪ ಕೆಲಸ ಮಾಡೋದು ಅಂತ. ಬಟ್ ಯಾರು ಪೋಸ್ಟಿಂಗ್ ಕೊಟ್ಟಿದ್ದಾರೋ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಜನರ ನೋವನ್ನು ಸರಿಯಾಗಿ ನಾವು ಯಾವ ಥರ ಅರ್ಥ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಪ್ರಾಧಿಕಾರದಲ್ಲಿ ಕೆಲಸ ಮಾಡಲೇಬೇಕು ನಾವು. ಸೊ ನಾವು ಜನರ ಕಣ್ಣೀರನ್ನು ನೋಡಿದ್ದೀವಿ. ಅದೇ ರೀತಿ ಆ ಸಮಸ್ಯೆಗಳು ಪರಿಹಾರವಾದಾಗ ಅವರ ಕಣ್ತುಂಬಿ ಬಂದದ್ದನ್ನು ನೋಡಿದ್ದೀನಿ. ಸೊ ಈ ಥರದ ಅವಕಾಶ ಯಾರಿಗೂ ಸಿಗೋದಿಲ್ಲ. ಸೊ ಈ ಕಾರ್ಯಕ್ರಮಕ್ಕೆ ತರಬೇತಿಗಾಗಿ ಯಾರೆಲ್ಲ ಬಂದಿದ್ದೀರಿ, ನೀವಿಷ್ಟೇ ಕಲಿತುಕೊಳ್ಬೇಕು. ಸರ್ ಹೇಳ್ದಂಗೆ ನಿಷ್ಪಕ್ಷಪಾತವಾದಂತಹ ಒಂದು ಕೆಲಸ. ಹಾಗೆ ನಂಬಿಕೆ. ಪ್ರಾಧಿಕಾರ ಅಂತ ಹೇಳಿದರೆ ನ್ಯಾಯಾಂಗದ ಸಂಸ್ಥೆ. ಸೊ ನ್ಯಾಯಾಂಗದ ಸಂಸ್ಥೆ ಅನ್ನುವಾಗ ಅಲ್ಲಿ ನಮಗೆ ನಿಷ್ಪಕ್ಷಪಾತವಾದ ಕೆಲಸ ಮತ್ತು ಇಂಟಿಗ್ರಿಟಿ ಅಂತ ಹೇಳಿದರೆ ಯಾವುದೇ ಆಮಿಷಕ್ಕೆ ಒಳಗಾಗದಂತೆ ಕೆಲಸ ಮಾಡೋದು. ಸೊ ನೀವು ನಮ್ಮ ರೆಪ್ರೆಸೆಂಟೇಟಿವ್ಸ್, ನೀವು ನಿಮ್ಮ ಸಮಾಜದಲ್ಲಿ ಏನು ತಪ್ಪು ಕೆಲಸ ಆಗ್ತಾ ಇದೆ, ಏನು ತೊಂದರೆ ಇದೆ, ಅದನ್ನು ನಮಗೆ ಅದೇ ರೀತಿ ಸ್ಪಷ್ಟವಾಗಿ ನಮಗೆ ಮಾಹಿತಿ ನೀಡಬೇಕು. ಸೊ ಈ ತರಬೇತಿ ಏನಿದೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಾನೂನು ಸೇವಾ ಪ್ರಾಧಿಕಾರ ರಾಮನಗರ ಬೆಂಗಳೂರು ದಕ್ಷಿಣ ಇವರ ವತಿಯಿಂದ ಜಿಲ್ಲಾ ನ್ಯಾಯಾಂಗ ಔಟ್ಲಾಡ್ ಇಂಡಿಯಾ ಫೌಂಡೇಶನ್ ಬೆಂಗಳೂರು ಮತ್ತು ಜಿಲ್ಲಾ ವಕೀಲರ ಸಂಘ ರಾಮನಗರ ಬೆಂಗಳೂರು ದಕ್ಷಿಣ ಇದರ ಸಂಯುಕ್ತ ಆಶ್ರಯದಲ್ಲಿ ಇಂದು ಅರೆಕಾಲಿನ ಕಾನೂನು ಸ್ವಯಂ ಸೇವಕರಿಗೆ 4 ದಿನಗಳ ತರಬೇತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಸಭಾ ಕಾರ್ಯಕ್ರಮ ನಡೆಸಿದ್ದೆ. ಇದರಲ್ಲಿ ನಮ್ಮ ತರಬೇತುದಾರರಾದ ವಿಭಾ ನಾಯ್ಡು, ನಿಹಾರಿಕಾ ನಾಯ್ಡು ಮತ್ತು ಕುಮಾರಿ ಶಮಾ ಇವರು ಇಂದು ಇಲ್ಲಿ ನೆರೆದಿರುವಂಥ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ತರಬೇತಿಯನ್ನು ಇಂದಿನಿಂದ 4 ದಿನಗಳ ಕಾಲ ನಡೆಸಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಕೆಲಸಗಳನ್ನು ಒಂದು ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಈ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರ ಮೂಲಕ ಆ ಕೆಲಸ ನಿಭಾಯಿಸೋಕ್ಕೆ ಮಾಡೋಕ್ಕೆ ಅದನ್ನೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಈ ಪ್ರತಿನಿಧಿಗಳಿಂದ ಕೆಲಸ ಮಾಡೋಕ್ಕೆ ಹಾಗೂ ನಮಗೆ ಅನುವು ಮಾಡಿಕೊಳ್ಳೋಕ್ಕೋಸ್ಕರ ಇವರಿಗೆ ಈ ತರಬೇತುದಾರರು ಇಲ್ಲಿ ಬಂದಂಥ ಅರೆಕಾಲಿನ ಸ್ವಯಂ ಸೇವಕರಿಗೆ
ತರಬೇತಿ ಕೊಟ್ಟರೆ ಅವರೊಂದು ಅದರಲ್ಲಿ ಪರಿಣಿತರಾಗಿ ಅವರಿಂದ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಕಾನೂನು ಸುವ್ಯವಸ್ಥೆಯಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಅನುವು ಆಗುತ್ತದೆ ಎಂಬ ನಿಟ್ಟಿನಲ್ಲಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕೆಂಪಯ್ಯ ಅವರು ವಹಿಸಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಟಿ.ಎಂ. ಚಂದ್ರಶೇಖರ್ ಅವರು ವಹಿಸಿದ್ದಾರೆ. ಇವರ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಇದನ್ನೊಂದು ಒಳ್ಳೆ ರೀತಿಯಲ್ಲಿ ಇಲ್ಲಿ ನಡೆಸಿಕೊಡೋಕ್ಕೆ ಇಂದು ಅನುವು ಮಾಡಿಕೊಟ್ಟಿದೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.